ಭಟ್ ಅವ್ರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರು ಅಂತೆಲ್ಲ ಎಷ್ಟು ನೀಟಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ರು. ಈಗ ಆ ಮುದುಕಿ ಈ ಮುದುಕಿ ಅಂತ ಮಾತನಾಡುವಂತ ವರಸನ್ನೇ ಚೇಂಜ್ ಆದಂತೆ ಕಾಣಿಸ್ತಾ ಇದೆ ಸಮೀರ್ದು. ನೋಡೋಣ ಮುಂದೆ ಸುದ್ದಿ ಹೋಗೋಣ. ಧರ್ಮಸ್ಥಳದಲ್ಲಿ ಚುರುಕು ಪಡೆದಿರುವಂತದ್ದು ಬುರುಡೆಯ ತನಿಖೆ. ವಿಠಲ್ಗೌಡ ಆಪ್ತ ಪ್ರದೀಪ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಎಸ್ಐಟಿಯಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿರುವಂತದ್ದು. ಬುರುಡೆ ತರುವ ವೇಳೆ ವಿಠಲ್ಗೌಡ ಜೊತೆಗಿದ್ದಂತ ಪ್ರದೀಪ್, ವಿಠಲ್ಗೌಡ ಆಪ್ತ ಪ್ರದೀಪ್ ನ್ಯಾಯಾಲಯಕ್ಕೆ ಹಾಜರಾಗಿರುವಂಥದ್ದು. ಎಸ್ಐಟಿಯಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ವಿಠಲ್ಗೌಡ ಜೊತೆಗಿದ್ದಂಥ ಪ್ರದೀಪ್ ಬುರುಡೆ ತರುವಂತ ಸಂದರ್ಭದಲ್ಲಿ ವಿಠಲ್ಗೌಡ ಜೊತೆಗಿದ್ರಂತೆ ಈ ಪ್ರದೀಪ್ ಸಾಕ್ಷಿ ಹೇಳಿಕೆಯನ್ನ ಪಡೆಯುವ ಸಲುವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸಾಕ್ಷಿ ಹೇಳಿಕೆ ಪಡೆಯುವ ಸಲುವಾಗಿ ಅಂದ್ರೆ 164 ಸ್ಟೇಟ್ಮೆಂಟ್ ಅನ್ನ ಮಾಡಿಸಲಾಗುತ್ತೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಕರ್ಕೊಂಡ್ಬಂದಿದ್ದಾರೆ ಅಂತ. ಈಗ BNS ಆಕ್ಟ್ ಅಡಿ ಅದು 183 ಅಂತ ಕಾಣಿಸುತ್ತೆ. ಆ ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತ ಕಾರಣಕ್ಕೋಸ್ಕರ ವಿಠಲ್ಗೌಡ ಆಪ್ತ ಪ್ರದೀಪ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಆತನ 164 ಸ್ಟೇಟ್ಮೆಂಟ್ ಏನಿರುತ್ತೆ ಕಾದ್ ನೋಡಬೇಕು. ಅದು ಬಹಿರಂಗ ಆಗೋದಿಲ್ಲ, ಯಾಕಂದ್ರೆ ಜಡ್ಜ್ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್ ಅದು 164 ಸ್ಟೇಟ್ಮೆಂಟ್. ಆಮೇಲೆ ಚೇಂಜ್ ಮಾಡ್ಕೊಳ್ಳಿದಕ್ಕೆ ಆಗೋದಿಲ್ಲ ಒಂದ್ಸಲಿ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಬಳಿಕ. ಬಿಕಾಸ್ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾದ್ರೆ ಯಾವುದೇ ಒತ್ತಡ ಅಂತೂ ಇರೋದಿಲ್ಲ. ಬಿಕಾಸ್ ಆತ ಮತ್ತೆ ಜಡ್ಜ್ ಮಾತ್ರ ಇರ್ತಾರೆ. ಸೊ ಹೀಗಾಗಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಅಲ್ಲಿ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಇನ್ನೆಲ್ಲೋ ಪೊಲೀಸ್ ಕಡೆ ಕೊಟ್ಟಂತ ಸಂದರ್ಭದಲ್ಲಿ ಒತ್ತಡ ಹಾಕಿದ್ರು, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಅದಕ್ಕೆ ಆ ಸ್ಟೇಟ್ಮೆಂಟ್ ಕೊಟ್ಟೆ ಈ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಏನಾದರೂ ಬೇಕಿದ್ರೆ ತಿರುಚಬಹುದು. ಆದರೆ ಜಡ್ಜ್ಗಳ ಮುಂದೆ ಕೊಡಬೇಕಾದ್ರೆ ಆ ಸ್ಟೇಟ್ಮೆಂಟ್ ದಾಖಲಾಗುತ್ತಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಅಂತೂ ಇರೋದಿಲ್ಲ. ಯಾಕೆಂದರೆ ಕೋರ್ಟ್ಗೆ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಚಿನ್ನಯ್ಯ ಮುಂಚೆ ಹೇಳಿದ ಸ್ಟೇಟ್ಮೆಂಟೇ ಬೇರೆ, ತನಿಖೆಯ ಸಂದರ್ಭದಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳೇ ಬೇರೆ. ಸೊ ಹೀಗಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಕೋರ್ಟನ್ನೇ ಯಾಮಾರಿಸಿದ್ದ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಸೊ ಹೀಗಾಗಿ ಈಗ ಪ್ರದೀಪ್ನ ಸ್ಟೇಟ್ಮೆಂಟನ್ನು ಕೂಡ ಅದೇ ರೀತಿಯಾಗಿ ಪಡ್ಕೊಳ್ಳಲಾಗ್ತಾ ಇದೆ. ಜಡ್ಜ್ ಮುಂದೆ ಸ್ಟೇಟ್ಮೆಂಟನ್ನು ಪಡೆದುಕೊಳ್ಳಲಾಗುತ್ತೆ. ಸಾಕ್ಷಿಯನ್ನಾಗಿ ಸಾಕ್ಷಿಯ ಹೇಳಿಕೆಯನ್ನ ಪಡೆಯುವ ಸಲುವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗಿರುವಂಥದ್ದು. ಪೊಲೀಸರು ಕರ್ಕೊಂಬಂದಿದ್ದಾರೆ. ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರ್ಕೊಂಬಂದಿರುವಂಥ ಉದ್ದೇಶ ಏನು? ಪ್ರದೀಪ್ನ ಪೊಲೀಸರು ಯಾವ ರೀತಿಯ ವಿಚಾರಣೆ ಮಾಡಿದ್ದಾರೆ? ಏನು ಅಪ್ಡೇಟ್ ಸಿಗ್ತಾ ಇದೆ? ಆ ಪೃಥ್ವಿ ಪ್ರಕರಣದ ಆರಂಭದಲ್ಲಿ ಚಿನ್ನಯ್ಯ ಒಂದು ಬುರುಡೆಯನ್ನ ತಂದಿದ್ದ. ಆ ಬುರುಡೆ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು SITಗೆ. ಅದು ಬಂಗ್ಲಗುಡ್ಡ ಕಾಡಿನಿಂದ ಅಂತ ಹೇಳಿ. ಆದ್ರೆ ಬಂಗ್ಲಗುಡ್ಡ ಕಾಡಿಗೆ ಚಿನ್ನಯ್ಯ ಒಬ್ನೇ ಹೋದ್ನಾ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿರೋದು ಒಬ್ನೇ ಹೋಗಿರೋದಲ್ಲ, ವಿಠಲ್ಗೌಡ ಮತ್ತು ಪ್ರದೀಪ್ ಗೌಡ ಯಾರಂತ ಹೇಳಿದ್ರೆ ವಿಠಲ್ಗೌಡನ ಆಪ್ತ ಸಂಬಂಧಿ ಮತ್ತು ಆಪ್ತ ಕೂಡ ಆಗಿರುವಂತದ್ದು. ಹಾಗಾಗಿ ವಿಠಲ್ಗೌಡರಿಂದ ಎಲ್ಲ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಇದೀಗ ಪ್ರದೀಪ್ ಗೌಡರಿಂದ ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. BNS ಆಕ್ಟ್ ನಡಿ 183 ಹೇಳಿಕೆಯನ್ನ ಈಗ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಈಗ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಯಾವ ಸಂದರ್ಭದಲ್ಲಿ ಹೋದ, ಹೇಗೆ ಹೋದ, ಯಾರ ಸಂಪರ್ಕದ ಮೂಲಕ ಹೋದ, ಬಂಗ್ಲಗುಡ್ಡೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ಭಾಗದಲ್ಲಿ ಆ ಬುರುಡೆಯನ್ನು ಎತ್ತಲಾಯಿತು, ಜೊತೆಗೆ ಯಾರಾದ್ರೂ ಈತನಿಗೆ ಸಂಪರ್ಕ ಮಾಡಿದ್ರ, ಯಾರ್ದಾದ್ರೂ ಒತ್ತಡ ಹೇರಿ ಈ ರೀತಿಯಾಗಿ ಹೋಗ್ಲಾಯ್ತಾ, ಚಿನ್ನಯ್ಯ ಯಾವಾಗ ಸಂಪರ್ಕಕ್ಕೆ ಬಂದ, ಮತ್ತು ಪ್ರದೀಪ್ ಗೌಡ ಮತ್ತು ವಿಠಲ್ ಗೌಡ ನಡುವೆ ಹೇಗೆ ಯಾವ ರೀತಿಯಾಗಿ ರಿಲೇಶನ್ಶಿಪ್, ಯಾವ ರೀತಿಯಾಗಿ ಸ್ನೇಹ ಇದೆ, ಎಷ್ಟು ವರ್ಷದಿಂದ ಸ್ನೇಹ ಇದೆ ಎಂಬಿತ್ಯಾದಿ ಎಲ್ಲ ಸಮಗ್ರವಾದ ಪ್ರಶ್ನೆಗಳನ್ನ ಅಲ್ಲಿ ಉತ್ತರವನ್ನ ನ್ಯಾಯಾಧೀಶರ ಮುಂದೆ ಪ್ರದೀಪ್ ಗೌಡ ಕೊಡ್ತಾನೆ. ಹಾಗಾಗಿ ಕಳೆದ 1 ಗಂಟೆಯಿಂದ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನ ಕೊಡುವಂತ ಪ್ರಕ್ರಿಯೆಗಳು ಸದ್ಯಕ್ಕೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಆಗ್ತಾ ಇದೆ. ಪ್ರಮುಖವಾಗಿ ಸಾಕ್ಷಿ ದೂರುದಾರನಾಗಿ ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಸಾಕ್ಷಿದಾರನಾಗಿಯೂ ಕೂಡ ಪ್ರದೀಪ್ ಗೌಡನಿಂದ ಹೇಳಿಕೆಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ ಎಂಬ ಪ್ರಶ್ನೆಗೆ ಕೂಡ ಈಗ ಉತ್ತರ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ವಿಠಲ್ ಗೌಡ್ರನ್ನ ಬಂಧನ ಮಾಡ್ತಾರಾ ಇಲ್ವಾ ಎಂಬ ಸಾಕಷ್ಟು ಸಂಶಯ ಕೂಡ ಇತ್ತು. ಆದ್ರೆ ಪ್ರದೀಪ್ ಗೌಡ್ರನ್ನ ಇಲ್ಲಿ ಸಾಕ್ಷಿದಾರನಾಗಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈಗ ವಿಠಲ್ ಗೌಡ್ರನ್ನೇ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳನ್ನ ಕೂಡ ನಾವು ಈ ಕ್ಷಣಕ್ಕೆ ಇಲ್ಲ ಅಂತ ಹೇಳಕ್ಕಾಗಲ್ಲ. SITಯ ತನಿಖೆ ಏನಿದೆ ಅದು ಬಹಳ ಗೌಪ್ಯವಾಗಿ, ಬಹಳ
ಬಹಳ ಸೂಕ್ತವಾಗಿ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಪ್ರದೀಪ್ ಗೌಡರ ಹೇಳಿಕೆಗಳನ್ನ ಈಗ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಅವರನ್ನ ಈ ಪ್ರಕರಣದ ಒಬ್ಬ ಸಾಕ್ಷಿಯಾಗಿ ಈಗ SIT ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು. ಆದ್ರೆ ವಿಠಲ್ ಗೌಡರ ಪಾತ್ರ ಬಗ್ಗೆ SIT ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅದು ಕಾದು ನೋಡಬೇಕಾಗಿದೆ. ನಾಳೆ ಈ ಬಗ್ಗೆ SIT ಒಂದು ದಿಟ್ಟ ಹೆಜ್ಜೆ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಾಳೆ ಮತ್ತಷ್ಟು ಈ ತನಿಖೆ ತೀವ್ರಗತಿಯಲ್ಲಿ ಆಗುವಂತಹ ಸಾಧ್ಯತೆಗಳನ್ನು ನಾವು ಈ ಕ್ಷಣದಲ್ಲಿ ಊಹಿಸಿಕೊಳ್ಬಹುದು. ಪೃಥ್ವಿ, ಅಂದ್ರೆ ಈತನ ಈಗ ಇರುವಂತ BNS 183 ಸ್ಟೇಟ್ಮೆಂಟ್ ಆದ ಬಳಿಕ ಪೊಲೀಸರು ಕೂಡ 161 ಸ್ಟೇಟ್ಮೆಂಟ್ ಅಂದ್ರೆ ಅವರು ಏನ್ ಮಾಡ್ಕೊಳ್ತಾ ಇದ್ರಲ್ಲ ಅದನ್ನು ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆಯಾ, ಅಥವಾ ಬಿಫೋರ್ ಜಡ್ಜ್ ಮುಂದೆ ಹೋಗ್ಲಿಕ್ಕೂ ಮುಂಚೆನೆ 161 ಸ್ಟೇಟ್ಮೆಂಟ್ ಪೊಲೀಸರು ಮುಂದೆ ಕೊಡ್ತಾರಲ್ಲ ಅದನ್ನ ಈಗ ಆಲ್ರೆಡಿ ಮಾಡ್ಕೊಳ್ಳಾಗಿದೆಯಾ? ಅದ್ರ ಜೊತೆಗೆ ಈಗೇನಾದ್ರೂ ಬಂಧನಕ್ಕೋಸ್ಕರನು ಏನಾದ್ರೂ ವಾರೆಂಟ್ ಪಡ್ಕೊಳ್ಳುವಂತ ಚಾನ್ಸಸ್ ಇದೆಯಾ ಕೋರ್ಟ್ನಿಂದ ವಿಠಲ್ ಗೌಡ್ರನ್ನ, ಯಾಕೆಂದ್ರೆ ಇವರ ಸಾಕ್ಷಿಯ ಸ್ಟೇಟ್ಮೆಂಟ್ ಆದ ಬಳಿಕ? ಎಸ್, ಈ ಒಂದು ಸತ್ಯ ಕೂಡ ಇರಬಹುದು. ಯಾಕಂದ್ರೆ ಇಂತಹ ವಿಚಾರಗಳು ಕೂಡ ಈಗ ಕೋರ್ಟ್ ನಲ್ಲಿ ಆಗ್ತಾ ಇರಬಹುದು. ಯಾಕಂದ್ರೆ 161 ಸ್ಟೇಟ್ಮೆಂಟ್ ಪ್ರದೀಪ್ ಗೌಡ್ರಿಂದ ತೆಗೆದುಕೊಂಡಿಲ್ಲ, ನೇರವಾಗಿ BNS ಆಕ್ಟ್ ನಡಿ 183 ಅದು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಈಗ ಪ್ರದೀಪ್ ಗೌಡನ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳುವಂಥದ್ದು. ಇದರ ಜೊತೆಗೆ ವಿಠಲ್ ಗೌಡನನ್ನ ಅರೆಸ್ಟ್ ಮಾಡೋಕೆ ವಾರೆಂಟ್ ಅನ್ನು ಕೂಡ ಈಗ ತಯಾರು ಮಾಡ್ಕೊಳ್ತಿರಬಹುದು ಎಂಬ ಎಲ್ಲ ವಿಚಾರಗಳು ಹೊರಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಇಷ್ಟು ಸಮಯದಿಂದ ನಾವು ಗಮನಿಸಿಕೊಂಡು ಬರ್ತಾ ಇದೀವಿ, ಚಿನ್ನಯ್ಯನ ಜೊತೆ ಹೋದಂತ ಕಾರಣಕ್ಕಾಗಿ ವಿಠಲ್ ಗೌಡ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಜೊತೆಗೆ ಒಂದು ಮೂಲಗಳು ಹೇಳ್ತಾ ಇರುವಂತದ್ದು ಚಿನ್ನಯ್ಯ ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ಎತ್ತಿರೋದಲ್ಲ, ಅದು ವಿಠಲ್ ಗೌಡ್ರೆ ಎತ್ತಿ ಚಿನ್ನಯ್ಯನಿಗೆ ಕೊಟ್ಟಿರೋದಂತ ಹೇಳಿ. ಆದ್ರೆ ಇದರ ಸತ್ಯ ಅಸತ್ಯದ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಆದ್ರೆ ವಿಠಲ್ ಗೌಡ್ರ ಅರೆಸ್ಟ್ ಯಾವಾಗ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಯಾಕಂದ್ರೆ ನೇರವಾಗಿ ವಿಠಲ್ ಗೌಡ್ರ ಪಾತ್ರದ ಬಗ್ಗೆ ಇಲ್ಲಿ ಸಾಕಷ್ಟು ಪುರಾವೆಗಳು ಕೂಡ SITಗೆ ಸಿಕ್ಕಿರುವಂತದ್ದು. ಆದ್ರೆ ಕೇವಲ ಹೇಳಿಕೆಗಳನ್ನ ಪಡೆದುಕೊಂಡು ಅವರನ್ನ ಬಿಡ್ತೇ ಹೊರತಾಗಿ ಯಾವುದೇ ರೀತಿಯಾಗಿ ಅರೆಸ್ಟ್ ಮುಂತಾದ ಪ್ರಕ್ರಿಯೆಗಳಿಗೆ SIT ಮುಂದಾಗಿಲ್ಲ. ಆದ್ರೆ ನಿನ್ನೆಯೂ ಕೂಡ ಇವತ್ತು ಕೂಡ ಅವರಿಗೆ ರಿಲೀಫ್ ಅನ್ನ ಕೊಡಲಾಗಿದೆ, ಅದು ಸಣ್ಣ ವಿರಾಮ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತು ಕೋರ್ಟ್ ಇಂದ ಅವರ ಅರೆಸ್ಟ್ ವಾರೆಂಟ್ ಅನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ನ್ಯಾಯಾಧೀಶರ ಮುಂದೆ. ಹಾಗಾಗಿ SIT ಅವರು ನ್ಯಾಯಾಧೀಶರ ಮುಂದೆ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ವಿಠಲ್ ಗೌಡ್ರನ್ನ ವಶಕ್ಕೆ ಪಡೆದುಕೊಳ್ಳುತ್ತಾ ಇಲ್ವಾ, ಅದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.